ಸಿಎಲ್ಪಿ ಸಭೆಯಲ್ಲಿ ಆಗಿದ್ದೇನು? ಅಶ್ವವೇಗದಲ್ಲಿ ಎಕ್ಸ್ಕ್ಲೂಸಿವ್ ಮಾಹಿತಿ ಲಭ್ಯ ಆಗಿದೆ. ಸಿಎಲ್ಪಿಯಲ್ಲಿ 3 ನಿರ್ಣಯ ಅಂಗೀಕಾರ ಆಗಿರುವಂತದ್ದು. ನಿರ್ಣಯ 1 ಕಾಂಗ್ರೆಸ್ ನಾಯಕತ್ವದಿಂದ ಸಿಎಲ್ಪಿ ಲೀಡರ್ ಆಯ್ಕೆಯಾಗಿದೆ. ಸಿದ್ದರಾಮಯ್ಯ ಪ್ರಸ್ತಾವನೆ ಅನುಮೋದಿಸಿದ ಪರಮೇಶ್ವರ್. ಇದಕ್ಕೆಲ್ಲ ಸದಸ್ಯರು ಕೈ ಎತ್ತುವ ಮೂಲಕ ನಿರ್ಣಯ ಪಾಸ್ ಆಗಿದೆ. ನಿರ್ಣಯ 2 ಸಿಎಲ್ಪಿ ಲೀಡರ್ ಆಗಿ ಡಿಕೆ ಹೆಸರು ಘೋಷಣೆ ಮಾಡಿರುವುದು. ಡಿಕೆ ಹೆಸರು ಪ್ರಸ್ತಾವನೆ ಮಾಡಿದ ಮಾಜಿ ಸಿಎಂ ಸಿದ್ದರಾಮಯ್ಯ ಪ್ರಸ್ತಾವನೆ ಅನುಮೋದಿಸಿದ ಪರಮೇಶ್ವರ್. ನಿರ್ಣಯ 3 ಸಿದ್ದರಾಮಯ್ಯ ಸೇವೆಗೆ ಧನ್ಯವಾದ ಅರ್ಪಣೆ. ಸಿಎಲ್ಪಿ ಹೊಸ ನಾಯಕ ಡಿಕೆಯಿಂದ ಸಿದ್ದುಗೆ ಧನ್ಯವಾದ ಅರ್ಪಣೆ. ಸಿಎಲ್ಪಿ ಸಭೆಯಲ್ಲಿ ಆಗಿದ್ದೇನು ಎಂಬುದರ ಪ್ರಶ್ನೆಗೆ ಕುರಿತಂತೆ ಉತ್ತರ ಇದೀಗ ಅಶ್ವವೇಗ ನ್ಯೂಸ್ನಲ್ಲಿ ಎಕ್ಸ್ಕ್ಲೂಸಿವ್ ಮಾಹಿತಿ ಲಭ್ಯ ಆಗಿದೆ. 3 ನಿರ್ಣಯಗಳು ಅಂಗೀಕಾರ ಆಗಿರುವಂತದ್ದು ಸಿಎಲ್ಪಿ ಸಭೆಯಲ್ಲಿ. ಈ ಒಂದು ಸಿಎಲ್ಪಿ ಸಭೆಯಲ್ಲಿ 3 ಅಂಗೀಕಾರ ಆಗಿರುವಂತದ್ದು. ನಿರ್ಣಯ 1 ಕಾಂಗ್ರೆಸ್ ನಾಯಕತ್ವದಿಂದ ಸಿಎಲ್ಪಿ ಲೀಡರ್ ಆಯ್ಕೆ ಆಗಿರುವಂತದ್ದು. ಸಿದ್ದರಾಮಯ್ಯ ಪ್ರಸ್ತಾವನೆ ಅನುಮೋದಿಸಿದ ಸಚಿವ ಪರಮೇಶ್ವರ್ ಅವರು. ಇದಕ್ಕೆ ಎಲ್ಲಾ ಸದಸ್ಯರು ಕೂಡ ಕೈ ಎತ್ತುವ ಮೂಲಕ ನಿರ್ಣಯ ಪಾಸ್ ಆಗಿರುವಂತದ್ದು ಸಿಎಲ್ಪಿ ಸಭೆಯಲ್ಲಿ. ಬಳಿಕ ನಿರ್ಣಯ 2 ಸಿಎಲ್ಪಿ ಲೀಡರ್ ಆಗಿ ಡಿಕೆ ಹೆಸರು ಘೋಷಣೆಯಾಗಿದೆ ಸಿಎಲ್ಪಿ ಸಭೆಯಲ್ಲಿ. ಆ ವೇಳೆ ಡಿಕೆ ಹೆಸರನ್ನ ಪ್ರಸ್ತಾವನೆ ಮಾಡಿದ್ದು ಕೂಡ ಮಾಜಿ ಸಿಎಂ ಸಿದ್ದರಾಮಯ್ಯ ಅವರು. ಆ ಬಳಿಕ ಸಿದ್ದರಾಮಯ್ಯ ಅವರ ಪ್ರಸ್ತಾವನೆ ಅನುಮೋದಿಸಿದ ಪರಮೇಶ್ವರ್ ಅವರು. ಆ ಬಳಿಕ ಕೂಡ ಎಲ್ಲರೂ ಕೈ ಎತ್ತಿರುವಂತದ್ದು, ಪಾಸ್ ಮಾಡಿರುವಂತದ್ದು. ನಿರ್ಣಯ 3 ಸಿಎಲ್ಪಿ ನಾಯಕ ಹೊಸ ನಾಯಕ ಡಿಕೆಯಿಂದ ಸಿದ್ದುಗೆ ಧನ್ಯವಾದ ಅರ್ಪಣೆ ಮಾಡಿರುವಂತದ್ದು. ಸಿಎಲ್ಪಿ ಸಭೆಯಲ್ಲಿ ಆಗಿದ್ದೇನು ಎನ್ನುವುದರ ಕುರಿತಾಗಿ ಈಗ ಅಶ್ವವೇಗ ನ್ಯೂಸ್ನಲ್ಲಿ ಎಕ್ಸ್ಕ್ಲೂಸಿವ್ ಮಾಹಿತಿ ಲಭ್ಯವಾಗಿದೆ. 3 ನಿರ್ಣಯಗಳು ಸಿಎಲ್ಪಿ ಸಭೆಯಲ್ಲಿ ಅಂಗೀಕಾರ ಆಗಿರುವಂತದ್ದು. ಸಿಎಲ್ಪಿ ಸಭೆಯಲ್ಲಿ 3 ನಿರ್ಣಯ ಅಂಗೀಕಾರ ಆಗಿದೆ. ನಿರ್ಣಯ 1 ಕಾಂಗ್ರೆಸ್ ನಾಯಕತ್ವದಿಂದ ಸಿಎಲ್ಪಿ ಲೀಡರ್ ಆಯ್ಕೆಯಾಗಿದೆ. ಈ ಒಂದು ಸಭೆಯಲ್ಲಿ ಸಿದ್ದರಾಮಯ್ಯ ಪ್ರಸ್ತಾವನೆ ಅನುಮೋದಿಸಿದ್ದು ಪರಮೇಶ್ವರ್ ಅವರು. ಇದಕ್ಕೆಲ್ಲ ಸದಸ್ಯರು ಕೂಡ ಕೈ ಎತ್ತುವ ಮೂಲಕ ನಿರ್ಣಯ ಪಾಸ್ ಆಗಿದೆ. ನಿರ್ಣಯ 2 ಸಿಎಲ್ಪಿ ಲೀಡರ್ ಆಗಿ ಡಿಕೆ ಹೆಸರು ಘೋಷಣೆಯಾಗಿದೆ. ಆ ಹೆಸರನ್ನ ಕೂಡ ಘೋಷಣೆ ಮಾಡಿರುವಂತದ್ದು ಸಿದ್ದರಾಮಯ್ಯ ಅವರು. ಡಿಕೆ ಹೆಸರು ಪ್ರಸ್ತಾವನೆ ಮಾಡಿದ್ದು ಕೂಡ ಸಿದ್ದರಾಮಯ್ಯ ಪ್ರಸ್ತಾವನೆ ಅನುಮೋದಿಸಿದ ಪರಮೇಶ್ವರ್ ಅವರು. ನಿರ್ಣಯ 3 ಸಿದ್ದರಾಮಯ್ಯ ಸೇವೆಗೆ ಧನ್ಯವಾದ ಅರ್ಪಣೆಯಾಗಿರುವಂತದ್ದು ಸಭೆಯಲ್ಲಿ. ಸಿಎಲ್ಪಿ ಹೊಸ ನಾಯಕ ಡಿಕೆಯಿಂದ ಸಿದ್ದುಗೆ ಧನ್ಯವಾದ ಅರ್ಪಣೆಯಾಗಿದೆ. ಸಿಎಲ್ಪಿ ಸಭೆಯಲ್ಲಿ 3 ನಿರ್ಣಯ ಅಂಗೀಕಾರ ಆಗಿರುವಂತದ್ದು. ಅಶ್ವವೇಗ ನ್ಯೂಸ್ನಲ್ಲಿ ಎಕ್ಸ್ಕ್ಲೂಸಿವ್ ಮಾಹಿತಿ ಲಭ್ಯ ಆಗ್ತಾ ಇದೆ. ಸಿಎಲ್ಪಿ ಸಭೆಯಲ್ಲಿ ಏನಾಗ್ತಾ ಇದೆ ಅನ್ನುವುದರ ಕುರಿತಾಗಿ ಈಗ ಎಕ್ಸ್ಕ್ಲೂಸಿವ್ ಮಾಹಿತಿ ಲಭ್ಯ ಆಗಿದ್ದು 3 ನಿರ್ಣಯಗಳು ಅಂಗೀಕಾರ ಆಗಿರುವಂತದ್ದು ಸಿಎಲ್ಪಿ ಸಭೆಯಲ್ಲಿ. ಡಿಕೆ ಶಿವಕುಮಾರ್ ಅವರಿಂದ ಸಿದ್ದರಾಮಯ್ಯ ಅವರಿಗೆ ಧನ್ಯವಾದ ಸಮರ್ಪಣೆ, ಜೊತೆಗೆ ಕಾಂಗ್ರೆಸ್ ನಾಯಕತ್ವದಿಂದ ಸಿಎಲ್ಪಿ ಲೀಡರ್ ಆಯ್ಕೆಯಾಗಿರುವಂತದ್ದು, ಒಮ್ಮತದ ಆಯ್ಕೆಯಾಗಿರುವಂತದ್ದು, ಜೊತೆಗೆ ಡಿಕೆ ಶಿವಕುಮಾರ್ ಅವರ ಹೆಸರು. ಇದಕ್ಕೆಲ್ಲ ಸದಸ್ಯರು ಕೂಡ ಕೈ ಎತ್ತುವ ಮೂಲಕ ನಿರ್ಣಯ ಪಾಸ್ ಆಗಿದೆ.